ಮುನಿಗೌಡನ್ ದೊಡ್ಡಿ. ನಿಮ್ಮ ಹೆಸರು ಮೇಡಮ್? ಕಲಾವತಿ. ಇಲ್ಲಿ ಎಷ್ಟೇ ಕ್ಲಾಸ್ ನಿಮ್ಮ ಶಾಲೆಯಲ್ಲಿ? 5ನೇ ಕ್ಲಾಸ್. ಎಷ್ಟು ಮಕ್ಕಳಿದ್ದಾರೆ ಮೇಡಮ್ ನಿಮ್ಮ ಶಾಲೆ? 75 ಮಕ್ಕಳಿದ್ದಾರೆ. ನೀವು ಅಂದಾಜು ಎಷ್ಟು ಜನನ ಪರಿಹಾರ ಬೋಧನೆಗೆ ಅಳವಡಿಸ್ಕೊಂಡಿದ್ದೀವಿ? ನಾವು ಒಂದು 12 ಮಕ್ಕಳನ್ನ ಪರಿಹಾರ ಬೋಧನೆಗೆ ಅಳವಡಿಸ್ಕೊಂಡಿದ್ವಿ. ಅದರಲ್ಲಿ ಈ ಕತೆ ಕಾರ್ಡ್ ಎಲ್ಲ ಕೊಟ್ಟ ಮೇಲೆ ಒಂದು 6 ಮಕ್ಕಳು ಇಂಪ್ರೂವ್ ಆಗಿದ್ದಾರೆ. ಅಂದ್ರೆ ತುಂಬಾ ಚೆನ್ನಾಗೇ ಇಂಪ್ರೂವ್ ಆಗಿದ್ದಾರೆ. ಅದರಲ್ಲಿ ಒಬ್ಬನಂತೂ ತುಂಬಾ ತೊದಲಿದ್ದ, ಅವನು ತುಂಬಾ ಇಂಪ್ರೂವ್ ಆಗಿದ್ದಾನೆ. ಇವತ್ತು ಇಲ್ಲ ಊರಲ್ಲಿ, ನಾನು ಇಲ್ಲ ಅಂದ್ರೆ ಅವನಿಗೆ ಕರೆಸುವೆ. ಈ ಅಕ್ಷರ ಫೌಂಡೇಶನ್ ನಿಮ್ಮ ಕಾರ್ಡ್ ಕೊಟ್ಟಿದ್ರಲ್ವಾ, ಅದೇನಾದ್ರು ಉಪಯೋಗ ಆಯ್ತಾ? ಇಲ್ಲ ಸಾಮಾನ್ಯವಾಗಿ ಏನಾದ್ರು? ಇಲ್ಲ, ತುಂಬಾ ಚೆನ್ನಾಗೇ ಉಪಯೋಗ ಆಗಿದೆ ನಮ್ಗೆ. ನಮ್ಮ ಇಲ್ಲಿ ಏನಾಗಿದೆ ಅಂದ್ರೆ ಭಾಷೆ ಬರಲ್ಲ. ಇದು ತಮಿಳ್ ತಿಗಳು ಹೇಳಿ ಆಗಿರೋದ್ರಿಂದ ಇವರು ಮಾತೃಭಾಷೆ ಫುಲ್ ತಮಿಳೇ. ಹಾಗಾಗಿ ಇವರಿಗೆ ಲ್ಯಾಂಗ್ವೇಜ್ ತುಂಬಾ ಪ್ರಾಬ್ಲಮ್ ಇತ್ತು. ಕತೆ ಕಾರ್ಡು ಚಿತ್ರ ಎಲ್ಲ ನೋಡಿದ್ಮೇಲೆ ಅವ್ರಿಗೆ ತುಂಬಾ ಇಂಪ್ರೂವ್ ಆಗಿದ್ದಾರೆ ಮಕ್ಕಳು. ಅಂದ್ರೆ ಇದಕ್ಕೆ ಕನ್ನಡಕ್ಕೆ ಹೊಂದ್ಕೊಳ್ಳೋಕೆ ಅದೊಂದು ಅನುಕೂಲ ಆಗಿದೆ. ಅನುಕೂಲ ಆಗಿದೆ, ಎಲ್ಲ ಮಕ್ಕಳಿಗೂ ಅನುಕೂಲ ಆಗಿದೆ. ಅಂದ್ರೆ ಪರಿಹಾರ ಬೋಧನೆ ಅವ್ರು ಒಂದು ಅಂತಲ್ಲ, ಎಲ್ಲ ಮಕ್ಕಳಿಗೂ ಅನುಕೂಲ ಆಗಿದೆ. ಮತ್ತೆ ಚಿತ್ರ ಎಲ್ಲ ಇರೋದ್ರಿಂದ, ಅಟ್ರಾಕ್ಷನ್ ಚಿತ್ರಗಳು ಮೇನ್ ಆಗಿ ಇರೋದ್ರಿಂದ ಮಕ್ಕಳಿಗೆ ನಾನು ಓದಬೇಕು ಅಂತ ಒಂದು ಆಸೆ ಇರುತ್ತೆ. ಅದಲ್ದೇನೆ ಈ ಗೈರ್ ಹಾಜರಾಗೋ ಮಕ್ಕಳು ನಾಳೆ ನಮ್ಗೆ ಯಾವ ಕಾರ್ಡ್ ಕೊಡ್ತಾರೋ ಅಂತ ಬರೋರು, ಮತ್ತೆ ಬಿಟ್ಟೋಗ್ತಿದ್ರೆ ನನ್ನ ಕಾರ್ಡ್ ಇರಲ್ವಲ್ಲ ಅನ್ನೋ ಉದ್ದೇಶಕ್ಕೆ ಗೈರ್ ಹಾಜರಾಗೋರು, ನಾಳೆ ನಮ್ಗೆ ಬೇರೆ ಕಾರ್ಡ್ ಕೊಡ್ತಾರೆ ನಾನು ಓದ್ಬೇಕು ಅಂತ ಅವರು ಆ ಕಾರ್ಡಿಗೋಸ್ಕರ ಆದ್ರೂ ಬರೋರು. ಏನೋ ಹೊಸದಾಗಿದೆಯಲ್ಲ, ಕತೆ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ. ತುಂಬಾ ಇಷ್ಟ ಆಗಿದೆ ಮೇಡಮ್. ಈಗ ಯಾರ ಮನೆಗೆ ಬಂದಿರೋ ನಾವು? ಇದು ರೂಪ ಅಂತ 5ನೇ ಕ್ಲಾಸ್ ಹುಡುಗಿ. ಯಾರು ಮೇಡಮ್ ರೂಪ? ಏನಮ್ಮ ನಿಮ್ಮ ಹೆಸರು? ನೀನು ಸ್ಕೂಲ್ಗೆ ಹೋಗ್ತೀಯಲ್ವಾ? ಎಷ್ಟನೇ ಕ್ಲಾಸು? ಹೌದಾ, ಗಟ್ಟಿಯಾಗಿ ಹೇಳಿ. ನಿಮ್ಮ ಅಪ್ಪನ ಹೆಸರು ಏನಪ್ಪ? ನಿಮ್ಮಪ್ಪ ಇಲ್ಲಿ ಕರ್ಕೊಬ, ಮುಂದೆ ಕರ್ಕೊಂಡು ಬನ್ನಿ. ಇಲ್ಲೇ ಇರು, ಬರ್ರಿ. ನಿಮ್ಮ ತಾಯಿ ಹೆಸರು ಏನು ಮಾಡ್ತಾ ಇದ್ದಾರೆ? ಈಗ ನಾನು ಕಾರ್ಡ್ ಕೊಡ್ತೀನಿ, ನೋಡ್ತೀಯಾ?